ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ರೀತಿಯಾದ ಆನಿಮೆ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ನೋಡೋಕೆ ಹೊರಟಿರೋದು ನರುಟೋನ 24ನೇ ಎಪಿಸೋಡ್. ಇದರಲ್ಲಿ ಇಬಿಕ್ಯೂ ಮರೀನೋ ಅವರು ನಮ್ಮ ಕಾಲೇಜ್ಗೆ ಎಕ್ಸಾಮ್ಗೆ ಹೆಡ್ ಆಗಿ ಬಂದಿರ್ತಾರೆ. ಅವರು ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರೆಯಲು ಪ್ರಿಪೇರ್ ಆಗೋದಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಮೊದಲನೇ ಹಂತವಾಗಿ ಅವರು ಕೊಡುವ ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಬರೀಬೇಕು. ಇದನ್ನ ಕೇಳಿದ ನಮ್ಮ ನರುಟೋ ತುಂಬಾ ಗಾಬರಿಗೊಳ್ತಾನೆ. ಯಾಕಂದ್ರೆ ಅವನಿಗೆ ಓದೋಕೆ ಬರೆಯೋಕೆ ಈ ಎಕ್ಸಾಮ್ಸ್ ಇವೆಲ್ಲ ಆಗ ಬರೋದಿಲ್ಲ. ಸೊ ಅದರಿಂದ ಅವನು ತುಂಬಾ ಗಾಬರಿಗೊಳ್ತಾನೆ. ಅಷ್ಟೇ ಅಲ್ಲದೆ ಅವ್ರು ಹೇಳಿದ ಜಾಗದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕುತ್ಕೋಬೇಕು. ಸೊ ಈ ರೀತಿ ಕುತ್ಕೊಳ್ಳುವಾಗ ನಮ್ಮ ನರುಟೋ ಪಕ್ಕದಲ್ಲಿ ಇನಾತ ಬಂದಿರ್ತಾಳೆ. ಆದರೆ ನಮ್ಮ ನರುಟೋ ಥಿಂಕ್ ಮಾಡ್ತಿರ್ತಾನೆ, ನಮ್ಮ ಇನಾತ ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತ. ಆದರೆ ನಮ್ಮ ಇನಾತ ನಮ್ಮ ನರುಟೋಗೆ ಆಲ್ ದ ಬೆಸ್ಟ್ ಹೇಳ್ತಾಳೆ ಎಕ್ಸಾಮ್ಗೆ. ಈ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಕೆಲವೊಂದು ರೂಲ್ಸ್ ಇದೆ ಅಂತ ನಮ್ಮ ಇಬಿಕೋ ಮರೀನೋ ಅವರು ಹೇಳ್ತಾರೆ. ಅದೇನು ಅಂದರೆ, ಈ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಎಲ್ಲ ಸ್ಟೂಡೆಂಟ್ಸ್ಗೂ 10 ಪಾಯಿಂಟ್ಸನ್ನು ಕೊಡೋದಾಗುತ್ತೆ. ಅವರು ಮಾಡೋ ಒಂದೊಂದು ತಪ್ಪಿಗೂ ಕೂಡ ಒಂದೊಂದು ಪಾಯಿಂಟ್ನ ನೆಗೆಟಿವ್ ಮಾಡೋಕ್ಕೋಗುತ್ತೆ, ಅಂದರೆ ಒಂದೊಂದು ಪಾಯಿಂಟ್ ಮೈನಸ್ ಮಾಡ್ತಾರೆ. ಸೊ ನಮ್ಮ ಸ್ಟೂಡೆಂಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಅವ್ರ ಹತ್ರ 10 ಪಾಯಿಂಟ್ಸ್ ಅನ್ನೋದಿರುತ್ತೆ. ಅವರು ಮಾಡೋ ಒಂದೊಂದು ತಪ್ಪಿಗೂ ಕೂಡ ಒಂದೊಂದು ಪಾಯಿಂಟ್ ಮೈನಸ್ ಆಗುತ್ತೆ. 3 ತಪ್ಪು ಮಾಡಿದ್ರೆ ಟೋಟಲ್ ಆಗಿ 7 ಮಾರ್ಕ್ಸ್ ಅವ್ರದ್ದಾಗಿರುತ್ತೆ. ಸೊ ಇದರಲ್ಲಿ ಎರಡನೇ ರೂಲ್ ಬಂದು ಏನಂದ್ರೆ, ಒಂದು ಟೀಮಲ್ಲಿ 3 ಜನ ಇರ್ತಾರಲ್ವಾ, ಈ 3 ಜನನ ಎಕ್ಸಾಮ್ ಪೇಪರ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬೇಸಿದ ಮೇಲೆ ಇವ್ರು 3 ಜನನು ಕ್ವಾಲಿಫೈ ಆಗಿದಾರಾ ಇಲ್ವಾ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಸಾಕುರಾ ಅಲ್ಲಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಹೇಗೆ ಸಾಧ್ಯ, ನೀವು ಈ ರೀತಿ ಹೇಗೆ ಮಾಡ್ತೀರಾ ಅಂತ. ಯಾಕೆಂದ್ರೆ ನಮ್ಮ ಸಾಕುರಾಗೆ ಗೊತ್ತು ನಮ್ಮ ನರುಟೋ ಕೈಯಲ್ಲಿ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಮಾಡೋದಕ್ಕಾಗೋದಿಲ್ಲ ಅಂತ. ಸೊ ಅದರಿಂದ ಅವಳು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಇಬಿಕೋ ಮರೀನೋ ಅವರು ಸೈಲೆನ್ಸ್ ಅಂತ ಒಂದೇ ಒಂದು ಮಾತು ಹೇಳಿ ಅವಳನ್ನು ಸೈಲೆನ್ಸ್ ಮಾಡಿಬಿಡ್ತಾರೆ. ಹಾಗೆ ಇಬಿಕೋ ಮರೀನೋ ಅವರು ಹೇಳ್ತಾರೆ, ನಾವು ಹೇಳೋ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ, ನೀವು ಅದನ್ನು ಫಾಲೋ ಮಾಡಲೇಬೇಕು ಅಂತ ಹೇಳ್ತಾರೆ. ಈಗ ಮೂರನೆಯದಾಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರ ಸುತ್ತಾನು ಟೀಚರ್ಸ್ ಒಂದು ಗುಂಪಾಗಿ ಕುತ್ಕೊಂಡಿರ್ತಾರೆ. ಆಗ ನಮ್ಮ ಇಬಿಕೋ ಮರೀನೋ ಅವರು ಹೇಳ್ತಾರೆ, ಈ ಟೀಚರ್ಸ್ ಏನಾದರೂ ನೀವು ಚೀಟ್ ಮಾಡೋದನ್ನ ಕಂಡು ಹಿಡಿದ್ರೆ ನಿಮಗೆ 2 ಪಾಯಿಂಟನ್ನು ಕಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಸ್ಟೂಡೆಂಟ್ಸ್ ಶಾಕ್ ಆಗ್ತಾರೆ. ಯಾಕಂದ್ರೆ ಇದು ಯಾವ ರೀತಿಯಾದ ಎಕ್ಸಾಮು, ಇವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಅದರಿಂದ ನಮ್ಮ ಸ್ಟೂಡೆಂಟ್ಸ್ ಶಾಕ್ ಆಗ್ತಾರೆ. ಸೊ ಇದೇ ಟೈಮಲ್ಲಿ ನಮ್ಮ ಸಾಕುರಾ ಥಿಂಕ್ ಮಾಡ್ತಿರ್ತಾಳೆ, ಅದೇನು ಅಂದರೆ ಸಾಸ್ಕೆ ಕೂಡ ತುಂಬ ಚೆನ್ನಾಗಿ ಬರುತ್ತಾನೆ, ನಾನು ಚೆನ್ನಾಗೇ ಬರೀತೀನಿ, ಆಗ ನಮ್ಮ ನರುಟೋಗೆ 0 ಬಂದರೂ ಕೂಡ ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ. ಆದರೆ ಅದೇ ಟೈಮಲ್ಲಿ ಇಬಿಕೋ ಮರೀನೋ ಅವರು ಮತ್ತೊಂದು ಬಾಂಬನ್ನು ಹಾಕ್ತಾರೆ. ಅದೇನು ಅಂದರೆ, ನಿಮ್ಮ ಟೀಮಲ್ಲಿ ಯಾರಾದರೂ ಒಬ್ಬರಿಗೆ 0 ಬಂದರೆ ಆ ಟೀಮ್ನ ಡಿಸ್ಕ್ವಾಲಿಫೈ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ನಮ್ಮ ಸಾಕುರಾ ಹಾಗೆ ಸಾಸ್ಕೆಗೆ ಶಾಕ್ ಆಗುತ್ತೆ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ನಮ್ಮ ನರುಟೋ ಡೆಫಿನೆಟ್ ಆಗಿ ಇದರಲ್ಲಿ ಪಾಸ್ ಆಗೋದಿಲ್ಲ, 0 ಮಾರ್ಕ್ಸ್ ತಗೊಳ್ತಾನೆ ಅಂತ. ಇದೇ ಟೈಮಲ್ಲಿ ನಮ್ಮ ನರುಟೋ ಕೂಡ ತುಂಬ ಗಾಬರಿ ಆಗ್ತಾನೆ. ಯಾಕಂದರೆ ಅವನಿಗೂ ಗೊತ್ತು ಅವನ ಕೈಯಲ್ಲಿ ಈ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಮಾಡೋದಕ್ಕಾಗೋದಿಲ್ಲ ಅಂತ. ಆಗ ನಮ್ಮ ನರುಟೋ ಅನ್ಕೊಳ್ತಾನೆ, ಈ ದಿನ ನನ್ನ ಕತೆ ಮುಗಿದೋಯ್ತು ಅಂತ. ಆದರೆ ಅವನ ಪಕ್ಕದಲ್ಲಿದ್ದ ಇನಾತ ಅವನಿಗೆ ಧೈರ್ಯವನ್ನ ಹೇಳ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಈ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ 1 ಅವರ್ ಟೈಮ್ ಇದೆ. ಆ 1 ಅವರ್ ಟೈಮಲ್ಲಿ ಲಾಸ್ಟ್ 15 ನಿಮಿಷ ಇರುವಾಗ ನಿಮಗೆ ಲಾಸ್ಟ್ ಪ್ರಶ್ನೆಯನ್ನು ಕೊಡೋದಾಗುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅಂತ ನಮ್ಮ ಇಬಿಕೋ ಮರೀನೋ ಅವರು ಹೇಳ್ತಾರೆ. ಈಗ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಎಕ್ಸಾಮ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಮ್ಮ ಸಾಕುರಾ ಮತ್ತು ಸಾಸ್ಕೆ ನಮ್ಮ ನರುಟೋನೇ ನೋಡ್ತಿರ್ತಾರೆ. ನಮ್ಮ ನರುಟೋ ನೋಡಿದ್ರೆ ತಲೆ ಮೇಲೆ ಕೈಗಳಿಟ್ಕೊಂಡು ಕೂತಿರ್ತಾನೆ. ಇದೇ ಟೈಮಲ್ಲಿ ನಮ್ಮ ಸಾಕುರಾ ಥಿಂಕ್ ಮಾಡ್ತಿರ್ತಾಳೆ, ನರುಟೋ ಒಂದು ಕ್ವಶನ್ಗಾದರೂ ಆನ್ಸರ್ ಮಾಡು ಅಂತ. ಆದರೆ ನಮ್ಮ ನರುಟೋ ತಲೆ ಮೇಲೆ ಕೈಗಳಿಟ್ಕೊಂಡು ಕೂತಿರ್ತಾನೆ. ನಮ್ಮ ನರುಟೋ ಆಗ ಸ್ವಲ್ಪ ಆತ್ಮವಿಶ್ವಾಸನ ತಿಳ್ಕೊಂಡು, ಇದೆಲ್ಲ ತುಂಬ ಈಸಿ, ನಾನು ಎಂತೆಂಥವೋ ಮಾಡಿದ್ದೀನಿ, ಇದನ್ನು ನಾನು ಮಾಡಿ ತೋರಿಸ್ತೀನಿ ಅಂತ ಕ್ವಶನ್ಸನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಕ್ವಶನ್ಸ್ ಓದ್ತಾನೆ, ಇದು ನನ್ನ ಕೈಲಾಗಲ್ಲ, ಇದು ನನ್ನ ಕೈಲಾಗಲ್ಲ ಅಂತ ಮುಂದೆ ಹೋಗ್ತಿರ್ತಾನೆ. ನಮ್ಮ ನರುಟೋ ಕೈಯಲ್ಲಿ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಅವನು ಥಿಂಕ್ ಮಾಡ್ತಾನೆ, ಈಗ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾನೆ. ಅಲ್ಲಿ ಇದ್ದ ಅರ್ಧ ಜನ ಶಾಕ್ ಆಗಿರ್ತಾರೆ. ಯಾಕಂದರೆ ಆ ಕ್ವಶನ್ ಪೇಪರ್ ಅಷ್ಟೊಂದು ಟಫಾಗಿರುತ್ತೆ. ಯಾರಿಗೂ ಕ್ವಶನ್ಸೇ ಅರ್ಥ ಆಗದ ರೀತಿ ಇರುತ್ತೆ ಆ ಕ್ವಶನ್ ಪೇಪರು. ಇನ್ನೊಂದು ಕಡೆ ಟೀಚರ್ಸ್ ಎಲ್ಲರೂ ಎಲ್ಲ ಸ್ಟೂಡೆಂಟ್ನ ತೀಕ್ಷ್ಣವಾಗಿ ಗಮನಿಸ್ತಾ ಇರ್ತಾರೆ. ಯಾರಾದರೂ ಏನಾದರೂ ಚೀಟ್ ಮಾಡ್ತಾ ಇದ್ದಾರಾ, ಯಾರಾದರೂ ಎಲ್ಲಾದರೂ ರಾಂಗ್ ಮಾಡ್ತಾ ಇದ್ದಾರಾ ಅಂತ. ಈ ಎಕ್ಸಾಮ್ ಬರೆಯುತ್ತಿರುವಾಗ ನಮ್ಮ ಸಾಸ್ಕೆಗೆ ಮೈಂಡಲ್ಲಿ ಒಂದು ಫ್ಲ್ಯಾಶ್ ಆಗುತ್ತೆ. ಅದು ಏನಂದರೆ, ಟೀಚರ್ಸು ಸಹ ನಾವು ಚೀಟ್ ಮಾಡಿ ಎಕ್ಸಾಮ್ ಬರೀಬೇಕು ಅನ್ಕೋತಿದ್ದಾರೆ, ಅವರು ನಮ್ಮ ಟ್ಯಾಲೆಂಟ್ನ ಚೆಕ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಇಂಥ ಕಷ್ಟ ಸಮಯದಲ್ಲಿ ತುಂಬ ಟ್ಯಾಲೆಂಟೆಡ್ ಶಿನೋಬಿಗಳು ಮಾತ್ರನೇ ಪಾಸ್ ಆಗಿ ಅದನ್ನು ಎದುರಿಸಿ ಬರ್ತಾರೆ ಅಂತ ನಮ್ಮ ಸಾಸ್ಕೆ ಥಿಂಕ್ ಮಾಡ್ತಿರ್ತಾನೆ. ನಮ್ಮ ನರುಟೋ ಮಾತ್ರ ನನ್ನ ಕೈಯಲ್ಲಿ ಆಗಲ್ಲ ಅಂತ ತನ್ನ ತಲೆಯೆಲ್ಲ ಕೆರ್ಕೊಳ್ತಾ ಇರ್ತಾನೆ. ಸೊ ಈಗ ಎಲ್ಲ ಸ್ಟೂಡೆಂಟ್ಸು ಅವರವರ ಪವರ್ಸ್ನ ಯೂಸ್ ಮಾಡಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲೇ ನಮ್ಮ ಕೀಬಾಗೆ ಅವನ ಫ್ರೆಂಡ್ ಆದ ಅಕಾಮರು ಹೆಲ್ಪ್ ಮಾಡ್ತಿರುತ್ತೆ. ಎಕ್ಸಾಮಲ್ಲಿ ಯಾರಾದರೂ ಬರ್ತಿದ್ರೆ ಅದನ್ನು ಹೇಳ್ತಿರುತ್ತೆ ಆನ್ಸರ್ಸ್ನ. ಕೆಲವರು ಬಗ್ಸ್ನ ಯೂಸ್ ಮಾಡಿ ಆನ್ಸರ್ಸ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ನಮ್ಮ ನರುಟೋ ಮಾತ್ರ ಯಾವುದೇ ಒಂದು ಕ್ವಶನ್ಸ್ಗೂ ಆನ್ಸರ್ ಬರೆಯದೆ ಆ ಕಡೆ ಈ ಕಡೆ ನೋಡ್ತಿರ್ತಾನೆ. ಇದನ್ನು ನೋಡಿದ ನಮ್ಮ ಇನಾತ, ನಿನಗೆ ಬೇಕಾದರೆ ನಾನು ನನ್ನ ಕ್ವಶನ್ ಪೇಪರಲ್ಲಿ ಆನ್ಸರ್ಸ್ನ ತೋರಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ನಮ್ಮ ನರುಟೋ ಥಿಂಕ್ ಮಾಡ್ತಾನೆ, ಇವಳು ನನ್ನ ಫೈಲ್ ಮಾಡೋದಕ್ಕೆ ನೋಡ್ತಿದ್ದಾಳೆ, ಇವಳ ಹತ್ರ ಆನ್ಸರ್ ನೋಡ್ಕೊಂಡು ಬರೀಬಾರ್ದು ಅಂತ ಥಿಂಕ್ ಮಾಡ್ತಿರ್ತಾನೆ. ಆದರೂ ಇನ್ನೊಂದು ಸಲ ಥಿಂಕ್ ಮಾಡ್ತಿರ್ತಾನೆ, ಇವಳು ತುಂಬ ಒಳ್ಳೆಯವಳು, ಹಾಗೆಲ್ಲ ಮಾಡೋದಿಲ್ಲ ಅಂತ ಥಿಂಕ್ ಮಾಡ್ತಿರ್ತಾನೆ. ಆಗ ನಮ್ಮ ನರುಟೋ ಇನಾತನ ಕೇಳ್ತಾನೆ, ನೀನು ಯಾಕೆ ನನಗೆ ಕ್ವಶನ್ ಆನ್ಸರ್ ತೋರಿಸ್ಬೇಕು ಅಂದ್ಕೊಂಡಿದ್ದೀಯ ಅಂತ.
ಅದಕ್ಕೆ ನಮ್ಮ ಹಿನಾತ ತುಂಬ ನಾಚಿಕೆ ಪಡ್ತು ಹೇಳ್ತಾಳೆ, ನೀನು ಫೈಲಾಗೋದು ನನಗಿಷ್ಟ ಇಲ್ಲ, ನಾವೆಲ್ಲರೂ ಒಂದಾಗಿರಬೇಕು, ನಾವೆಲ್ಲರೂ ಅಂದರೆ ನೀನೊಬ್ಬನೇ ಅಲ್ಲ, ಇಲ್ಲಿರೋ ಎಲ್ಲರೂ ಒಂದಾಗಿರಬೇಕು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅವಳು ನಾಚಿಕೆ ಪಡ್ತಿರೋದನ್ನ ನೋಡಿ ನಮ್ಮ ನರುಟೋಗೆ ಅರ್ಥ ಆಗುತ್ತೆ, ಓಕೆ ಇವಳು ಮೋಸ ಮಾಡ್ತಿಲ್ಲ ಅಂತ. ಆಗ ನಮ್ಮ ಹಿನಾತ ಕ್ವಶನ್ ಪೇಪರ್ನ ಸ್ವಲ್ಪ ಈ ಕಡೆ ಇಡ್ತಾಳೆ. ಅದೇ ಟೈಮಲ್ಲಿ ನಮ್ಮ ನರುಟೋ ಅದನ್ನು ನೋಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದೇ ಟೈಮಲ್ಲಿ ಒಂದು ಕತ್ತಿ ಬಂದು ನರುಟೋನ ಮುಖದ ಎದುರುಗಡೆ ಹೋಗಿ ಅವನ ಹಿಂದ್ಗಡೆ ಇದ್ದ ಒಬ್ಬ ಸ್ಟೂಡೆಂಟ್ ಹತ್ರ ಬೀಳುತ್ತೆ. ಇದನ್ನು ನೋಡಿದ ನಮ್ಮ ನರುಟೋ ಶಾಕ್ ಆಗ್ತಾನೆ, ನಾನು ಇನ್ನೂ ಕ್ವಶನ್ ಪೇಪರ್ ನೋಡಲಿಲ್ಲ, ಇವ್ರಿಗೆ ಇಷ್ಟು ಬೇಗ ಹೇಗೆ ಗೊತ್ತಾಯ್ತು ಅಂತ. ಆದರೆ ಅದು ಬಂದಿದ್ದು ಅವನ ಹತ್ರ ಅಲ್ಲ, ಅವನ ಬ್ಯಾಕ್ ಸೈಡ್ ಇದ್ದ ಒಬ್ಬ ಸ್ಟೂಡೆಂಟ್ ಹತ್ರ. ಒಬ್ಬ ಟೀಚರ್ ಹೇಳ್ತಾರೆ, ನೀನು 5 ಸಲ ಚೀಟ್ ಮಾಡಿಬಿಟ್ಟೆ, ನೀನು ಮತ್ತೆ ನಿಮ್ಮ ಟೀಮ್ ಈಗಲೇ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಆ ಟೀಚರ್. ಆದರೆ ಆ ಸ್ಟೂಡೆಂಟ್ ಹೇಳ್ತಾನೆ, ನಾನು 5 ಸಲ ಚೀಟ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಆ ಥರ ಇದೆಯಾ ಅಂತ. ಇದನ್ನು ಕೇಳಿದ ಆ ಟೀಚರ್ ಅವನಿಗೆ ಒಂದು ಕೊಟ್ಟು ಹೇಳ್ತಾರೆ, ನಾವು ತಪ್ಪೇ ಮಾಡಲ್ಲ ಅಂತ ನಮ್ಮನ್ನ ಈ ಕೆಲಸಕ್ಕೆ ಕರೆದಿದ್ದಾರೆ, ನೀನೀಗ ಇಲ್ಲಿಂದ ಹೋಗಲೇಬೇಕು ಅಂತ ಹೇಳ್ತಾರೆ. ಇದನ್ನು ನೋಡಿದ ನಮ್ಮ ನರುಟೋ ರಿಯಲೈಸ್ ಆಗ್ತಾನೆ, ಏನು ಅಂದರೆ ನಾನು ಕಾಪಿ ಮಾಡಿ ಪಾಸ್ ಆಗೋದು ಬೇಡ, ನಾನು ಒಬ್ಬ ಒಳ್ಳೆಯ ನಿಂಜ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಇದೇ ಟೈಮಲ್ಲಿ ನಮ್ಮ ಸ್ಟೂಡೆಂಟ್ಸ್ ಅವರವರ ಪವರ್ ಯೂಸ್ ಮಾಡ್ತಿರ್ತಾರೆ. ಹೇಗೆ ಅಂದರೆ ನಮ್ಮ ಸಾಸ್ಕೆ ಬಂದು ಶಾರಿಂಗನ್ ಯೂಸ್ ಮಾಡ್ತಿರ್ತಾನೆ, ನೆಜಿ ಅಂತ ಒಬ್ಬ ಹುಡುಗ ಇದ್ನಲ್ವಾ ಅವನು ಬ್ಯಾಕ್ಯುಗನ್ ಯೂಸ್ ಮಾಡ್ತಿರ್ತಾನೆ, ನಾವು ಮೈಂಡ್ ಕಂಟ್ರೋಲ್ ಯೂಸ್ ಮಾಡ್ತಿರ್ತಾಳೆ. ಹೀಗೆ ಅವರವರ ಪವರ್ಸ್ನ ಯೂಸ್ ಮಾಡಿ ಅವರು ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ನೋಡ್ತಿರ್ತಾರೆ. ಇದೇ ಟೈಮಲ್ಲಿ ಸ್ಟೂಡೆಂಟ್ಸ್ ಕೂಡ ಯಾರಾದರೂ ಚೀಟ್ ಮಾಡಿದರೆ ಅವರನ್ನು ಈಚೆ ಕಳಿಸೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಇದೇ ಟೈಮಲ್ಲಿ ಗಾರ ತನ್ನ ಸ್ಯಾಂಡನ್ನು ಯೂಸ್ ಮಾಡಿ ಒಂದು ಐಯನ್ನು ಕ್ರಿಯೇಟ್ ಮಾಡಿ ಯಾರಾದರೂ ಚೆನ್ನಾಗಿ ಆನ್ಸರ್ಸ್ ಬರ್ತಿದ್ರೆ ಅದನ್ನು ಕಾಪಿ ಮಾಡ್ತಿರ್ತಾನೆ. ಕಾಂಕೂರು ಮೇಲೆದ್ದು ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಅದೇ ಟೈಮಲ್ಲಿ ಒಬ್ಬ ಸಾರ್ ಕೂಡ ಬಂದು ನಾನು ನಿನ್ನ ಚೀಟ್ ಮಾಡಿದಿರಲ್ಲ, ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಅವನು ಕೂಡ ಧಾರಾಳವಾಗಿ ಬನ್ನಿ ಅಂತ ಅವ್ರ ಜೊತೆ ಹೋಗ್ತಾನೆ. ಈ ಕಡೆ ನಮ್ಮ ನರುಟೋನ ತೋರಿಸ್ತಾರೆ, ಅವನು ಯಾವುದೇ ಕ್ವಶನ್ಗೂ ಆನ್ಸರ್ ಬರ್ತಿರಲ್ಲ, ಇನ್ನು 20 ನಿಮಿಷ ಮಾತ್ರ ಇದೆ ಅಂತ ಥಿಂಕ್ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಇನ್ನೊಂದು 5 ನಿಮಿಷದಲ್ಲಿ ಲಾಸ್ಟ್ ಕ್ವಶನ್ ಕೂಡ ಕೊಡ್ತಾರೆ. ನಾನು ಆ ಕ್ವಶನನ್ನೇ ನಂಬ್ಕೊಂಡಿದ್ದೀನಿ, ನಾನು ಆ ಕ್ವಶನ್ಗೆ ಏನಾದರೂ ಮಾಡಿ ಆನ್ಸರ್ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ತನ್ನ ಮನಸ್ಸನ್ನ ಶಾಂತ ಮಾಡ್ಕೊಳ್ತಿರ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲಾನು ಶೇರ್ ಮಾಡಿ. ಈ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು.